ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳದ್ದು ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಮುಗೀತು. ಸಪ್ಲಿಮೆಂಟರಿ ಎಕ್ಸಾಮ್ ಥಿಯರಿ ಮುಗಿದಿದೆ ಆಲ್ರೆಡಿ. ಅದರ ಜೊತೆಗೆ ಈಗ ನಡೀತಾ ಇರುವಂಥದ್ದು ಯಾರು 2ನೇ ವರ್ಷ 3ನೇ ವರ್ಷದಲ್ಲಿದ್ದೀರಿ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ ಇವಾಗ. ಸೊ ಈ ವಾರ ಪೂರ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತದೆ. ಆದರೆ ನೀವು ಕೇಳ್ತಿರುವಂಥ ಒಂದೇ ಪ್ರಶ್ನೆ ಏನು ಅಂತಂದ್ರೆ, ಸಪ್ಲಿಮೆಂಟ್ರಿ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ಏನು ನಡೀತಾ ಇದೆ ಇವಾಗ ಸದ್ಯದ ಒಂದು ಪರಿಸ್ಥಿತಿ ಅದ್ರ ಬಗ್ಗೆ. ಬಟ್ ಮುಂದಿನ ದಿನಗಳಲ್ಲಿ ಈ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ಗಳನ್ನ ಅಕ್ಸೆಪ್ಟೆಡ್ ಡೇಟ್ಗಳು ಇರ್ಬೋದು, ಏನು ಪ್ರೋಗ್ರೆಸಿವ್ ನಡೀತಾ ಇದೆ, ಎಲ್ಲಿಗೆ ಬಂತು ಅನ್ನೋದನ್ನು ಮಾಹಿತಿ ಕೊಡ್ತಾ ಹೋಗ್ತೇನೆ. ಹೀಗಾಗಿ ಚಾನಲ್ ನೋಡ್ತಾ ಇದ್ರಿ, ಚಾನಲ್ನ ಫಾಲೋ ಮಾಡ್ಕೊರಿ. ಮುಂದೆ ಬರುವಂತ ಗೌರ್ಮೆಂಟ್ ಜಾಬ್ಸ್ ನೋಡಿ, ಮುಂದೆ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಜಾಬ್ ಬರೋದಾವ್. ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೈಯರ್ ಎಜುಕೇಶನ್ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ನೋಟಿಫಿಕೇಶನ್ ಬೇಗ ಬಂದು ರೀಚ್ ಆಗುತ್ತೆ. ಇಲ್ಲಾಂದ್ರೆ ನಮ್ದು ವಿಡಿಯೋ ಮಾಡಿ ಹಾಕಿರ್ತೀವಿ, ಆದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಮಾಹಿತಿ ಬೇಗನೆ. ಸೊ ನೋಡಿ, ನೀವೇನಾದ್ರೂ ಈಗ ಸಪ್ಲಿಮೆಂಟ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ರೆ 2 ಥಿಂಗ್ಸ್ ಹೇಳಕ್ ಬಯಸ್ತೀನಿ. ಒಂದು, ಈಗ ಸದ್ಯಕ್ಕೆ ನಡೀತಿರೋದಂತೂ ಪ್ರಾಕ್ಟಿಕಲ್ ಎಕ್ಸಾಮ್ ರನ್ನಿಂಗ್ ಅಲ್ಲಿದೆ. 2ನೇದು, ಇನ್ನೂ ನಿಮ್ದು ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ. ಹೌದು, ನೀವೇನು ಬರೆದು ಕೊಟ್ಟಿರ್ತಾರ ಪೇಪರ್, ಅದರ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ವಾರದಿಂದ ಪ್ರಾಕ್ಟಿಕಲ್ ಇದು ಥಿಯರಿ ಪೇಪರ್ಸ್ ವ್ಯಾಲ್ಯೂಯೇಷನ್ ಆರಂಭವಾಗುತ್ತೆ. ಸೊ ಮುಂದಿನ ವಾರದಿಂದ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ನಮ್ಗಳಿಗೆ ಎಕ್ಸಾಕ್ಟ್ಲಿ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ? ಸೊ ಪೇಪರ್ ಕ್ಲೋಸ್ ಆದ್ಮೇಲೆ ಮುಂದೆ ಒಂದು 10-15 ಡೇಸ್ ಎಕ್ಸೆಪ್ಟೇಷನ್ ಮಾಡಬಹುದು. ಇನ್ನೂ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಪೇಪರ್ ವ್ಯಾಲ್ಯೂಯೇಷನ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂದಮೇಲೆ ಡೇಟ್ಗಳ ಬಗ್ಗೆ ಇಲ್ಲಿ ಬೋರ್ಡ್ ಆಗಿರ್ಬೋದು ಅಥವಾ ನಾವಾಗಿರ್ಬೋದು ಯಾವುದೇ ತರಂತ ಮಾಹಿತಿನ ಕೊಡ್ಲಿಕ್ಕೆ ಬರೋಂಗಿಲ್ಲ. ಸೊ ಹೀಗಾಗಿ ನೀವು ವೇಟ್ ಮಾಡ್ಬೇಕಾಗತ್ತಾ. ನನ್ನ ಎಕ್ಸೆಪ್ಟೇಷನ್ ಏನಿದೆಪ್ಪ ಅಂದ್ರೆ ಮುಂದಿನ ವಾರದಿಂದ ಏನಾದರೂ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ್ರೆ ಅದು ಒಂದು 10-15 ಡೇಸ್ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ಪೇಪರ್ ವ್ಯಾಲ್ಯೂಯೇಷನ್. 10-15 ಡೇಸ್ ಒಳಗಡೆ ಕ್ಲೋಸ್ ಆದ್ರೆ ಮುಂದೆ ಒಂದು 1 ವೀಕ್ ಟೈಮ್ ತಗೊಂಡ್ರು ಕೂಡ ಮುಂದಿನ ತಿಂಗಳು ಕೊನೆ ವಾರ ತನಕ ನಿಮ್ಮ ರಿಸಲ್ಟ್ ಡಿಕ್ಲರೇಷನ್ ಆಗುವಂತ ಸಾಧ್ಯತೆ ಇದೆ. ಮುಂದಿನ ತಿಂಗಳು ಕೊನೆ ವಾರ ತನಕ ನಿಮ್ಮ ಪೇಪರ್ ರಿಸಲ್ಟ್ ಡಿಕ್ಲರೇಷನ್ ಆಗುವಂತ ಸಾಧ್ಯತೆ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೇನೆ. ಅದಕ್ಕಿಂತ ಬೇಗ ಆದ್ರೆ ತುಂಬಾ ಒಳ್ಳೇದು. ಬಟ್ ನಿಮಗೂ ಗೊತ್ತಲ್ಲ ಯಾವ ರೀತಿಯಾಗಿ ತುಂಬಾ ಸ್ಲೋ ಡೌನ್ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಮುಖಾಂತರ ಅಂದ್ರೆ ಕಂಪ್ಯೂಟರ್ ಮುಖಾಂತರ ಪೇಪರ್ ಚೆಕ್ ಮಾಡೋದ್ರಿಂದ ಅದು ಸ್ವಲ್ಪ ಲೇಟ್ ಆಗುವಂತ ಕಾರ್ಯ ಆಗುತ್ತೆ. ಓಕೆ, ಮತ್ತೇನಾದ್ರೂ ಮಾಹಿತಿ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಾ ಮಾಹಿತಿ ಒದಗಿಸ್ಕೊಡ್ತೀನಿ. ಮತ್ತೆ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ನೀವು ಕಾಮೆಂಟ್ಸ್ ಅನ್ನ ಶೇರ್ ಮಾಡ್ರಿ. ಫ್ರೀ ಇದ್ದಾಗ ಅದಕ್ಕೆ ರಿಪ್ಲೈ ಕೂಡ ನಾ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದೀವಿ. ಅಲ್ಲಿಯೂ ಕೂಡ ಬಂದ್ ಜಾಯ್ನ್ ಆಗಿ ನೀವು DM ಕೂಡ ಮಾಡಬಹುದು. ನಮಸ್ಕಾರ.